ಕಾರಣಿಕ ಆದ್ಮೇಲೆ ಸೀದಾ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಕಾಣಿಕ ಅಲ್ಲಿ ಇದರಲ್ಲಿ ಡೆಂಕನಮಡಿಯಲ್ಲಿ ಇದು ಬಿಲ್ ಎಷ್ಟು ಇದು ಅಡಿ ಇದೆ ಸರ್? ಇದು 18 ಅಡಿ ಇದೆ. 18 ಅಡಿ. ಇದಕ್ಕೆ ತುಪ್ಪ ಹಚ್ಚಿರ್ತಾರೆ. ತುಪ್ಪ ಹಚ್ಚಿರ್ತಾರೆ ನೋಡ್ರಿ, ಈ ಥರ ಇದೆ. ಈ ಥರ ಡೈಲಿ ನಾವು ಈ ಥರ ಇದು ಲೆಕ್ಕಿ ಬೇರು ಅಂತಾರೆ. ಇದು ಕಬ್ಬಣ ಅದು ಅಟ್ಯಾಚ್ ಅಂದರೆ ಇದು ಸೇಫ್ಟಿ ಇರಲಿ ಅಂತೇಳಿ ಈ ಥರ ಮಾಡಿರ್ತಾರೆ. ಇದು ಈ ರಾಡಲ್ಲೇ ಇದು ಬಿಲ್ಲನ್ನು ಏರಿ ಗೊರಯ್ಯನವರು ಕಾರಣಿಕ ನುಡಿಯುತ್ತಾರೆ. ಇದು ಕಾಣಿಕ ನುಡಿದು ಕೆಳಗಡೆ ಬೀಳ್ತಾರಲ್ಲ, ಅದಾದ್ಮೇಲೆ ಗೋರಪ್ಪಜ್ಜನವರು ಎಲ್ಲಿಗೆ ಹೋಗ್ತಾರ? ಗೋರಪ್ಪಜ್ಜರು ಸಣ್ಣ ಮರಡಿಯಿಂದ ಸೀದಾ ಮಳಿಮಲ್ಲೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಕಟ್ಟೆ ಮೇಲೆ ಕುಂದಿರ್ತಾರೆ. ಅಲ್ಲಿ ಕಾರಣಿಕ ಹೇಳಿದ ನಂತರ ಬಿದ್ದ ನಂತರ ಅವ್ರಿಗೆ ಒಂದು ಅರ್ಧ ಗಂಟೆ ಅವ್ರಿಗೆ ಎಕ್ಸರೇ ಇರಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಎತ್ಕೊಂಬಂದು ಇಲ್ಲೊಂದು ಸ್ವಲ್ಪ ರೆಸ್ಟ್ ತಗೊಂಡು ಇಲ್ಲ ಎತ್ಕೊಂಬರ್ತಾರೆ. ಭಕ್ತಾದಿಗಳು ಎತ್ಕೊಂಬರ್ತಾರೆ. ಇಲ್ಲಿ ಬಿದ್ದ ತಕ್ಷಣ ಎತ್ಕೊಂಬರ್ತಾರೆ ಅಂದರೆ ಅವ್ರಿಗೆ ಎಚ್ಚರ ಇರಲ್ಲ. ಹಾಗಾಗಿ ಇಲ್ಲಿ ಮಣಿಮಲ್ಲಪ್ಪನ ಕಟ್ಟೆ ಅಂತ ಇರುತ್ತಲ್ಲ, ಬಿಲ್ದೇವ್ರ ಕಟ್ಟೆ, ಅಲ್ಲಿ ಬಂದು ಅವರು ಒಂದು ಅರ್ಧ ಗಂಟೆ ಕುತ್ಕೊಂಡ ಮೇಲೆ ಅವರಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ಮೇಲೆ ಏನು ಕಾರಣಿಕ ಆತು ಅಂತ ಅವರೇ ಕಾರಣಿಕ ನೋಡಿದ್ರೆ ಅವರೇ ಏನು ಕಾರಣಿಕ ಆತು ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಸ್ವತಃ ಮೈಲಾರಲಿಂಗೇಶ್ವರನೇ ಅವರ ಬಾಯಿಯಲ್ಲಿ ನುಡಿಸಿರುವಂತಹ ಕಾಣಿಕ. ಹೌದು, ಅಂದ್ರೆ ಅವ್ರ ಭಕ್ತಿ ಸೇವೆ ಅಂತಂದ್ರೆ ಅದು ವಂಶ ಪರಂಪರವಾಗಿ 11 ದಿನಗಳ ಕಾಲ ಉಪವಾಸ. ಅಂದ್ರೆ ಯಾರು ಕೂಡ ಮಾತಾಡಲ್ಲ ಜಾಸ್ತಿ. ಅವರು ವ್ರತದಲ್ಲಿ ಅವರು ಮಗ್ನರಾಗಿರ್ತಾರೆ. ಆ ಬಿಲ್ಲನ್ನು ಏರಿದಾಗ ಆ ಭಗವಂತ ಏನು ನುಡಿಸ್ತಾನೋ ಅದು ನುಡಿಯುತ್ತೆ. ಕಾರಣಿಕ ನುಡಿಯುತ್ತೆ ರಾಮಪ್ಪಜ್ಜರು.